JDS ಜೊತೆ ಸ್ಟಾರ್ ಡೀಲ್ ಆಗಿದೆಯಾ? ಆ ಕಾರಣದಿಂದಲೇ HDK ಹಿಂದೇಟು ಹಾಕಿದ್ರಾ? ಹರಕೆ ಕುರಿ ಹಾಕ್ತಾರಾ ದೋಸ್ತಿ ಅಭ್ಯರ್ಥಿ? ಪರ್ವ ಪ್ರೈವೇಟ್ ಡಿಟೆಕ್ಟಿವ್ ಸತ್ಯಾನ್ವೇಷಣೆಯ ಟೀಮ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ ದಿನಗಳನ್ನೇ ಆರಂಭವಾಗಿದೆ. ಸದ್ಯ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಗಮಂಗಲ ತಾಲೂಕಿನ ಕನ್ನಘಟ್ಟ ಗ್ರಾಮದ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಆಯ್ಕೆಯಾಗಿದ್ದು ಪ್ರಚಾರ ಆರಂಭಿಸಿದ್ದಾರೆ. ಬಹಳ ಒತ್ತಾಯ ಮಾಡ್ತಾ ಬಂದಿದ್ದು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇದಕ್ಕೆ ಬೇಕಾದಂತ 125 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಕೊಡ್ತಾ ತಕ್ಷಣಕ್ಕೆ ಮುಖ್ಯ ನಾಲೆ ಆಧುನೀಕರಣ ಮಾಡಿ ನಂತರ ಏನ್ ನಮ್ಮ ಉಪನಾಲೆಗಳಿದೆ ಡಿಸ್ಟ್ರಿಬ್ಯೂಟರ್ 1 ಮತ್ತು ಡಿಸ್ಟ್ರಿಬ್ಯೂಟರ್ 2 ಎರಡನ್ನೂ ಸಹ ಮಾಡರ್ನೈಸೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದ್ರ ಅಚ್ಚುಕಟ್ಟಿಗೆ ಬರ್ತಕ್ಕಂತ ಆಲ್ಗುಡಿ ಇರ್ಬೋದು, ತೊಡಗವಳ್ಳಿ, ದಮ್ಮನಹಳ್ಳಿ, ಭರಮನಹಳ್ಳಿ, ಗರ್ಕಳ್ಳಿ, ಗೌರಗಾಲ, ಅರಕೆರೆ, ಒಡೆಯಂಡಹಳ್ಳಿ, ಬಳ್ಳೆಕೆರೆ, ನೇರ್ಲೆಕೆರೆ, ದೊಡ್ಡಾರಹಳ್ಳಿ, ಚಿಕ್ಕರಹಳ್ಳಿ, ಬನ್ನಹಳ್ಳಿ, ಬೆಟ್ಟಹಳ್ಳಿ, ಮಾಡ್ರಳ್ಳಿ ಇನ್ನಿತರ ಒಟ್ಟು ಸುಮಾರು 3,000ಕ್ಕಿಂತ ಹೆಚ್ಚು ಎಕರೆಗೆ 3,000 ಎಕರೆಗಿಂತ ಹೆಚ್ಚು ಎಕರೆಗೆ ನಾಲೆ ನೀರನ್ನ ಕೊಡ್ತಕ್ಕಂಥದ್ದಕ್ಕೆ ಆಧುನೀಕರಣಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೋಡಿದಂತ ಎಲ್ಲರಿಗೆ ನನ್ನ ಗೌರವಪೂರ್ವಕವಾದಂತ ವಂದನೆಗಳನ್ನ, ನಮಸ್ಕಾರಗಳನ್ನ ಹೇಳಿ ಬಯಸ್ತೇನೆ. ಇವತ್ತು ನಾವು ಇಷ್ಟೆಲ್ಲವನ್ನ ನಾವು ಮಾಡ್ತಾ ಇರೋದು ಯಾರಿಂದ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ನಾವು ನಿಮ್ಗೆ ಏನ್ ಮಾತು ಕೊಟ್ಟಿದ್ದು, ಒಂದು ಮನೆಗೆ ಪ್ರತಿ ತಾಯಂದ್ರಿಗೆ 2,000 ರೂಪಾಯಿ ಆಗ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ವಿದ್ಯುತ್ತನ್ನ ಪೂರ್ಣ ಪ್ರಮಾಣದಲ್ಲಿ ನೀವು ಕರ್ತವ್ಯ ಮಾಡಿದ್ದೀವಿ. ಬಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅಕ್ಕಿ ದುಡ್ಡು ಪ್ರತಿ ತಲೆಗೆ 170 ರೂಪಾಯಿ ನಂಗೆ ನಿಮ್ಗೆ ಮನೆಗೆ ಬರ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ಮಧ್ಯವರ್ತಿಗಳಿಲ್ದೇನೆ ನಿಮ್ಮೆಲ್ಲರ ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಮುಂದುವರೆದ ಇರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ತಮ್ಮ ಬೆಂಬಲ ಇರಬೇಕು, ಆಶೀರ್ವಾದ ಇರಬೇಕು. ತಮ್ಮ ಮುಂದಿನ ಯಾವುದೇ ಚುನಾವಣೆಗಳ ಸಂದರ್ಭದಲ್ಲಿ ಇವತ್ತು ಬರ್ತಕ್ಕಂಥ ಸಂಸತ್ ಸದಸ್ಯರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ವೆಂಕಟರಮಣೇಗೌಡರಿಗೆ ತಾವೆಲ್ಲ ಸಹಕಾರ ಕೊಡೋದ್ರ ಮುಖಾಂತರ ತಾವು ದಯವಿಟ್ಟು ತಮ್ಮ ಪಕ್ಷವನ್ನ ಉಳಿಸ್ಬೇಕು, ಗಳಿಸ್ಬೇಕು. ನನಗೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡೋದ್ರ ಮುಖಾಂತರ ಶ್ರೀರಂಗಪಟ್ಟಣ ಕ್ಷೇತ್ರದ ಅತಿ ಹೆಚ್ಚು ಮತಗಳನ್ನ ಪಡೆದಂತ ಕ್ಷೇತ್ರ ಅನ್ನುವಂತ ಎಲ್ಲಾ ಪಕ್ಷಗಳಿಂದ ಹೆಚ್ಚು ಮತವನ್ನ ಪಡೆದಂತ ಕ್ಷೇತ್ರ ಅಂತೇಳಿ ಹೆಸರು ಪಡೆಯಬೇಕು. ಆ ನಿಟ್ಟಲ್ಲಿ ಚಂದ್ರಣ್ಣ ಅವಿರತವಾಗಿ ಉಳಿತಾರೆ, ನಮ್ಮ ಜೊತೆ ಇರ್ತಾರೆ ಅನ್ನೋ ಆಶಾಕ್ಕೆ ಇದು ಮನೋಭಾವನೆ ಇದೆ. ಬಡವರ ಅವರು ಸಹ ನಾಗಮಂಗಲ ತಾಲೂಕಿಂದ ಬಂದವರು, ಎಲ್ಲರ ಜೊತೆ ನಮ್ಮಂಗೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅವರ ಎಲ್ಲಾ ಕಷ್ಟ ಸುಖಗಳನ್ನು ನೋಡಿ ಇವತ್ತು ಒಂದು ವೃತ್ತಿಯನ್ನ ಮಾಡ್ಕೊಂಡು ಇವತ್ತಿಗೆ ಬಂದು ನಮ್ಮ ಪ್ರತಿನಿಧಿಯಾಗಿ ಸಂಸತ್ ಸದಸ್ಯರಾಗಿ ನಿಲ್ಲಲಿಕ್ಕೆ ನಮ್ಮ ಜನಪ್ರತಿನಿಧಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯಮಾಡಿ ತಾವು ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ 3-4 ದಿವಸದಲ್ಲಿ, ಅದು ಒಂದ್ ಕಡೆ ಪ್ರಾರಂಭ ಆದ್ಮೇಲೆ ಇಷ್ಟೆಲ್ಲ ಸಮಯ ಕೊಟ್ಟು ಮಾತಾಡಕ್ಕಾಗೋದಿಲ್ಲ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು ಅನ್ನುವಂತ ಒತ್ತಾಯ ಪೂರ್ವಕವಾದಂತ ಮನವಿ ಮಾಡ್ತಾ, ತಾವು ಯಾವುದೇ ಕಾರಣಕ್ಕೆ ಈ ಸಲ ಕೈ ಬಿಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇನ್ನು BJP JDS ಮೈತ್ರಿ ಅಭ್ಯರ್ಥಿ ಘೋಷಣೆ ಆಗಬೇಕಿದೆ. JDS BJP ಮೈತ್ರಿ ಆಗುತ್ತಿದ್ದಂತೆ ಮಂಡ್ಯ JDSಗೆ ಕಟ್ಟಿಟ್ಟ ಬುತ್ತಿ ಎಂಬುದರಲ್ಲಿ ಅನುಮಾನ ಏನಿರಲಿಲ್ಲ. ಆರಂಭದಲ್ಲಿ ಮಂಡ್ಯ ಕ್ಷೇತ್ರಕ್ಕೆ ಕಳೆದ ಚುನಾವಣೆಯಲ್ಲಿ ಸೋತಿದ್ದ ನಿಖಿಲ್ ಬರ್ತಾರೆ ಅನ್ನೋ ಮಾತುಗಳು ಕೇಳಿಬಂದವು. ಆದರೆ ಅವರು ನಿರಾಕರಿಸಿದರು. ನಂತರ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರೇ ಬರ್ತಾರೆ ಅಂದರು. ಆನಂತರ ಮದ್ದೂರಿನ ಮಾಜಿ ಶಾಸಕ DG ತಮ್ಮಣ್ಣ ಹಾಗೂ ಮೇಲುಕೋಟೆ ಮಾಜಿ ಶಾಸಕ
ಮಾಜಿ ಸಂಸದ CS ಪುಟ್ಟರಾಜು ಅವರ ಹೆಸರು ಮುನ್ನೆಲೆಗೆ ಬಂದವು. ಪುಟ್ಟರಾಜು ನನ್ನ ಬಳಿ ಹಣ ಇಲ್ಲ, ಸ್ಪರ್ಧಿಸಲ್ಲ ಅಂದ್ರಂತೆ. DC ತಮ್ಮಣ್ಣ ತಮ್ಮ ಕೆಲ ಆಪ್ತರ ಮೊಬೈಲ್ಗೆ ಕರೆ ಮಾಡಿ ತಾನು ಅಭ್ಯರ್ಥಿಯಾಗುತ್ತಿದ್ದೇನೆ, ಸಹಾಯ ಮಾಡಿ ಅಂತಾನೂ ಕೇಳಿದ್ರು. ಮೊನ್ನೆ ಖುದ್ದು HD ದೇವೇಗೌಡರ ಹೆಸರೇ ಕೇಳಿ ಬಂತು. ಈಗ CS ಪುಟ್ಟರಾಜು ಅವರೇ ಫೈನಲ್. ದೇವೇಗೌಡರ ಸೂಚನೆ ಮೇರೆಗೆ ಪತಿ ಪತ್ನಿ ಅಯೋಧ್ಯೆಗೆ ಹೋಗಿ ಬಾಲರಾಮನ ದರ್ಶನ ಪಡೆದು ಬಂದಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಇದರ ನಡುವೆ ಮತ್ತೊಂದು ಗುಸುಗುಸು ಕೇಳಿ ಬರ್ತಿದೆ. ಅದೇನೆಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಟಾರ್ ಚಂದ್ರು ಅವರನ್ನು ಅಭ್ಯರ್ಥಿ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವ N. ಚಲುವರಾಯಸ್ವಾಮಿ ಕರೆತಂದರು. ಈ ಸ್ಟಾರ್ ಚಂದ್ರು ಅವರ ಅಣ್ಣ ಪುಟ್ಟಸ್ವಾಮಿ ಗೌಡ ಹಾಲಿ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದರೆ, ಅವರ ಅಳಿಯ ಶರತ್ ಬಚ್ಚೇಗೌಡ ಹೊಸಕೋಟೆಯ ಕಾಂಗ್ರೆಸ್ ಶಾಸಕ. ಇನ್ನು ಪುಟ್ಟಸ್ವಾಮಿಗೌಡರ ಬೀಗ ಬಚ್ಚೇಗೌಡರು ಚಿಕ್ಕಬಳ್ಳಾಪುರದ BJP ಸಂಸದರು. ಅಂದರೆ ಪುಟ್ಟಸ್ವಾಮಿಗೌಡ ಹಾಗೂ ಸ್ಟಾರ್ ಚಂದ್ರು ಸರ್ವ ಪಕ್ಷಗಳಿಗೂ ಪರಮಾಪ್ತರು. ಚುನಾವಣೆಗಳಲ್ಲಿ ತಮಗೆ ಬೇಕಾದವರಿಗೆ ಧನ ಸಹಾಯ ಮಾಡ್ತಾರೆ. ಮಾತ್ರವಲ್ಲ, ತಮ್ಮ ತವರು ತಾಲೂಕಿನಲ್ಲೂ ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆಪ್ತ ಮೂಲಗಳು ತಿಳಿಸಿವೆ. ಎಂತಿಪ್ಪ ಉದ್ಯಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋದು ಕುತೂಹಲ ಕೆರಳಿಸಿದೆ. ಯಾಕಂದರೆ ದೇಶದ ಬಹುಪಾಲು ಕಡೆಗಳಲ್ಲಿ ಮೋದಿ ಜಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ JDS ಕೂಡ BJP ಜೊತೆ ಮೈತ್ರಿ ಮಾಡಿಕೊಂಡಿದೆ. ಈಗಾಗಲೇ ಮಂಡ್ಯದಲ್ಲಿ ಪ್ರಬಲ ಮತ ಬ್ಯಾಂಕ್ ಹೊಂದಿರೋ JDSಗೆ BJP ಕೂಡ ಸಾಥ್ ನೀಡಿದರೆ ಗೆಲುವು ಸುಲಭ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಒಬ್ಬ ಯಶಸ್ವಿ ಉದ್ಯಮಿ ಚುನಾವಣೆಗೆ ಸುಮ್ಮನೆ ಬರ್ತಾರಾ ಎಂಬ ಪ್ರಶ್ನೆ ಜೊತೆಗೆ ತೆರೆಮರೆಯಲ್ಲಿ ಒಂದು ಗುಸುಗುಸು ಶುರುವಾಗಿದೆ. ಅದೇನು ಅಂದರೆ, ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಅಭ್ಯರ್ಥಿ ಆದರೆ ದೇವೇಗೌಡರ ಕುಟುಂಬದ ಯಾರೊಬ್ಬರು ಅಭ್ಯರ್ಥಿ ಆಗಬಾರ್ದು. ಯಾಕಂದರೆ ಅವರು ದೇವೇಗೌಡರ ಕುಟುಂಬದ ಆಪ್ತರು. ಅವ್ರು ಯಾರೂ ಬರೋದಿಲ್ಲ ಅಂದರೆ ಮಾತ್ರ ನಾನು ಸ್ಪರ್ಧಿಸ್ತೀನಿ, ಜೊತೆಗೆ ಬೇರೆಡೆ JDS ಅಭ್ಯರ್ಥಿಗಳ ಚುನಾವಣೆಗೆ ಸಹಕಾರ ನೀಡ್ತೀನಿ ಅಂತ ಒಳ ಒಪ್ಪಂದ ಮಾಡಿಕೊಂಡವ್ರೆ ಅನ್ನೋ ಗುಸುಗುಸು ಅದು. ಆ ಕಾರಣದಿಂದಲೇ ಮಂಡ್ಯ ಕ್ಷೇತ್ರದ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಸಚಿವ DC ತಮ್ಮಣ್ಣ ಸೈಲೆಂಟ್ ಆಗಿಬಿಟ್ರು. ಮಾಜಿ ಸಚಿವ CS ಪುಟ್ಟರಾಜು ನನ್ನ ಹತ್ರ ಹಣ ಇಲ್ಲ, ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ಇವರೆಲ್ಲ ಹಿಂದೆ ಸರಿತಾರೆ ಅನ್ನೋ ಕಾರಣದಿಂದಲೇ ಸಂಸದೆ ಸುಮಲತಾ ಅಂಬರೀಶ್ ನಾನೇ ಮಂಡ್ಯದಿಂದ BJP ಅಭ್ಯರ್ಥಿ ಅಂತ ಬಡಾಯಿ ಕೊಚ್ಚಿದ್ರು ಎನ್ನಲಾಗ್ತಿದೆ. ಈಚೆಗೆ ನಡೆದಿರೋ ಬೆಳವಣಿಗೆಗಳನ್ನು ಗಮನಿಸಿದರೆ ಇದು ಸುಳ್ಳು ಅಂತ ತಳ್ಳಿ ಹಾಕೋಕ್ಕಂತೂ ಸಾಧ್ಯವಿಲ್ಲ. ಸದ್ಯ BJP ತನ್ನ 20 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಅವರೇ ಕಮಲದ ಗುರುತಿನಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಲಿದ್ದಾರೆ. ಹಾಗಾಗಿ ರಾಜಕೀಯ ಹೊಳಗುಟ್ಟು ಏನಿದೆಯೋ ದೇವರೇ ಬಲ್ಲ. ಒಟ್ಟಿನಲ್ಲಿ ರಾಜಕೀಯ ಅನ್ನೋದೇ ಹೊಲಸು. ಹಾಗಾಗಿ ಇಲ್ಲಿ ಯಾವಾಗ ಏನು ನಡೆಯುತ್ತೋ ಎಂಬುದನ್ನು ಊಹಿಸಲಾಗದು. ಏನಾಗುತ್ತೋ ಕಾದು ನೋಡೋಣ. ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.